ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಗುಂಡಿ ವಿಚಾರಕ್ಕೆ ಜಟಾಪಟಿ ಏರ್ಪಟ್ಟಿದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸರ್ಕಾರ ರಾಜಧಾನಿಯಲ್ಲಿ ಒದಗಿಸ್ತಾ ಇಲ್ಲ ಅನ್ನೋದು ಉದ್ಯಮಿಗಳ ಬೇಸರ. ಅದು ವಿಪರೀತ ಹಂತಕ್ಕೆ ಹೋಗ್ತಾ ಇದೆ. ದಿನಕ್ಕೊಬ್ಬರಂತೆ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಕಿರಣ್ ಮಜುಮ್ದಾರ್ ನಿವಾಸದಲ್ಲಿ ಉದ್ಯಮಿಗಳ ಸಭೆಯನ್ನು ಕೂಡ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಉದ್ಯಮಿಗಳ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಇತ್ತು ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಪದೇ ಪದೇ ಅಸಮಾಧಾನವನ್ನ ಉದ್ಯಮಿಗಳು ವ್ಯಕ್ತಪಡಿಸ್ತಾ ಇದ್ರು. ಈ ಮೀಟಿಂಗ್ನಲ್ಲಿ ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಬಹಿರಂಗ ಅಸಮಾಧಾನದಿಂದ ಸರ್ಕಾರಕ್ಕೆ ವಿಪರೀತವಾಗಿ ಮುಜುಗರ ಆಗ್ತಾ ಇತ್ತು. ಸೊ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರ ಉದ್ಯಮಿಗಳ ನಡುವೆ ಪರೋಕ್ಷ ಜಟಾಪಟಿಗೆ ವಿಚಾರ ಕಾರಣ ಆಗಿತ್ತು. ಸೊ ಸ್ವಲ್ಪ ಸೆಟಲ್ ಡೌನ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡಂಗಿದೆ. ಕೇವಲ ಡಿನ್ನರಿಗೆ ಮಾತ್ರ ಇದು ಸೀಮಿತ ಆಗದೆ ಕಾರ್ಯರೂಪಕ್ಕೆ ಬರುತ್ತಾ, ಅವ್ರ ಸಜೆಷನ್ಸ್ ಏನಿದೆ, ಸಜೆಷನ್ಸಲ್ಲಿ ಎಷ್ಟನ್ನು ತಗೊಳ್ತಾರೆ, ಆಮೇಲೆ ಏನು ಭರವಸೆ ಕೊಟ್ಟಿದ್ದಾರೆ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಕಡೆಗೆ ನೀವು ನೋಡ್ತಾ ಇದ್ರಿ ಆ ಫೋಟೋಸ್ನಲ್ಲಿ ಆಲ್ಮೋಸ್ಟ್ ಡಿಸಿಎಂ ಎಡ ಬಲದಲ್ಲಿ ಕಿರಣ್ ಮಜುಮ್ದಾರ್ ಶಾ ಇರ್ಬೋದು ಅಥವಾ ಮೋಹನ್ ದಾಸ್ ಪೈ ಇರ್ಬೋದು, ಅವರೆಲ್ಲರೂ ಕೂಡ ಇದ್ರು. ಉದ್ಯಮಿಗಳ ಜೊತೆಗೆ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಯಮಿಗಳ ಅಭಿಪ್ರಾಯವನ್ನ ಸಂಗ್ರಹಿಸೋದಕ್ಕೆ ನಾನು ಅವರನ್ನು ಭೇಟಿಯಾಗಿದ್ದೀನಿ ಅಂತ ಅವ್ರು ಹೇಳಿದ್ರು. ಹಲವು ವಿಚಾರಗಳ ಬಗ್ಗೆ ಅವರು ಪರಿಹಾರವನ್ನು ಕೊಟ್ಟಿದ್ದಾರೆ. ಉದ್ಯಮಿಗಳ ಸಲಹೆಯನ್ನ ನಾವು ಸ್ವೀಕರಿಸ್ತೇವೆ. ಬಿಕಾಸ್ ತುಂಬಾ ಐಡಿಯಾಸ್ ಇದೆ ನಮ್ಮ ಹತ್ರ, ನಮಗೆ ಟೈಮ್ ಕೊಡಿ ಸಾಕು ಅಂತ ಕೇಳ್ತಾ ಇದ್ರು ಇವರೆಲ್ಲ. ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಾಗ ದೂರದೃಷ್ಟಿ ಇರುತ್ತೆ. ಅವರು ತೆರಿಗೆ ಪಾವತಿದಾರರು, ಅವರಿಗೆ ನಾವು ಗೌರವವನ್ನು ಕೊಡ್ತೇವೆ, ಭರವಸೆ ಕೊಟ್ಟಿದ್ದೀವಿ, ನಾವು ಕೂಡ ಸಲಹೆಗಳನ್ನು ಸ್ವೀಕರಿಸಿದ್ದೀವಿ ಅಂತೆಲ್ಲ ತಿಳಿಸಿದ್ರು. Yes, I met Mohan Das Pai, Kiran Mazdar, ಇನ್ನು ಯಾರು ಕೆಲವೆಲ್ಲ ಹತ್ರ ಮಾತಾಡಿದ್ದೀನಿ. ಅದನ್ನು ನಾನು ತಿಳಿಸ್ತೀನಿ ಬಿಡಿ. ಹಾಗೆ ಅವ್ರ ಒಪಿನಿಯನು ಕೇಳಬೇಕಲ್ಲ. ಹಂಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡೋದು ಅಂತ ಅವ್ರು ಬಿಡೋಕ್ಕಾಗಲ್ಲ. ದೇ ಆರ್ ಬೆಂಗಳೂರು, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗಳೂರು. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಿಟಿ ಇದು, ಡೋಂಟ್ ಹರ್ಟ್ ಯುವರ್ ಸಿಟಿ. ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ, ಐ ಡೋಂಟ್ ಟೆಲ್. ಬಟ್ ಅವ್ರಿಗೆ ಪ್ರಾಬ್ಲಮ್ ಎಷ್ಟು ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಕೆಲಸ ಮಾಡಬೇಕಾದ್ರೆ, ಬ್ಯೂರೋಕ್ರೆಟಿಕ್ ಸೆಟಪ್ನ ಇಟ್ಕೊಂಡು ಮಾಡಬೇಕಾದ್ರೆ ಭಾಳ ವಿಚಾರಗಳಿದೆ. ಈಗ ಹೆಂಗೆ ನಿಮ್ಮ ಕಂಪ್ನಿಗಳಲ್ಲಿ ಇಂಡಿವಿಜುವಲ್ ಕಂಪ್ನಿಲಿ ಏನು ಬೇಕಾದ್ರೂ ಮಾಡ್ಬೋದು. ಸರ್ಕಾರ ಮಾಡಬೇಕಾದ್ರೆ ಬ್ಯೂರೋಕ್ರೆಸಿಲಿ ಭಾಳ ಕಾನೂನು ಚೌಕಟ್ಟುಗಳಿದೆ. ಆ ಕೆಲಸದಲ್ಲಿ ಮಾಡಬೇಕು. ಅವ್ರನ್ನೂ ಕೆಲವು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಕೆಲವು ಕಮಿಟಿಗೆ. ನಮ್ಮ ಏನು ಮೇಜರ್ ಕಮಿಟಿ ಇದೆಯಲ್ಲ, ಅವ್ರ ಸಜೆಷನ್ ಕೂಡ ತೆಗೆದುಕೊಳ್ಳೋಕೆ ರೆಡಿ ಇದ್ದೀವಿ. ಹಿಂದೆ ಕೂಡ ಬೇಕಾದಷ್ಟು ಕಮಿಟಿಗಳಿತ್ತು. ರಾತ್ರಿ ಮಾತಾಡಿದ್ದು ನಿಜ. ಏನು ಅವರು ಏನು ಮಾಡ್ತೀರಿ ಹಂಗಂತ ನಾನು ಬೆಂಗಳೂರು ನಾಗರಿಕರು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಖೇಶ್. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಉದ್ಯಮಿಗಳ ಮೀಟಿಂಗು ಏನಾದರೂ ಫ್ರೂಟ್ಫುಲ್ ಔಟ್ಕಮ್ ಬಂತು ಅನ್ನೋದನ್ನ ಉದ್ಯಮಿಗಳು ಏನಾದರೂ ಹೇಳಿದಾರಾ? ಡಿಸಿಎಂ ಅವ್ರ ಪ್ಲಾನ್ ಆಫ್ ಆಕ್ಷನ್ ಏನಂತೆ, ಯಾವ್ಯಾವ ವಿಚಾರಗಳ ಬಗ್ಗೆ ಪ್ರಮುಖ ಚರ್ಚೆಗಳಾಯಿತು, ಏನ್ ಮಾಹಿತಿ ಇದೆ? ಮಮತಾ, ಪ್ರಮುಖವಾಗಿ ಕಳೆದ ಕೆಲವು ದಿನಗಳಿಂದ ಉದ್ಯಮಿಗಳು ವರ್ಸಸ್ ಸರ್ಕಾರ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಉದ್ಯಮಿಗಳು ಮೂಲಸೌಕರ್ಯದ ವಿರುದ್ಧ ಅಸಮಾಧಾನ, ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಅವ್ಯವಸ್ಥೆಯ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ವಿಚಾರ ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಒಂದು ರೀತಿಯ ಟಾಕ್ ಫೈಟ್ಗೆ, ಪರೋಕ್ಷವಾದ ವಾಗ್ದಾಳಿಗಳಿಗೆ ಪ್ರತಿಯಂತೂ ಕಾರಣವಾಗಿತ್ತು. ಉದ್ಯಮಿಗಳು ಪದೇ ಪದೇ ಅದನ್ನು ಹೇಳಿದಂತ ಪ್ರಕರಣಗಳು ಕೂಡ ನಡೆದಿತ್ತು. ಹಾಗಾಗಿ ಎಲ್ಲೊಂದು ಕಡೆ ಒಂದು ರೀತಿಯ ಡ್ಯಾಮೇಜ್ ಕಂಟ್ರೋಲ್ ಮತ್ತು ಉದ್ಯಮಿಗಳನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಅಥವಾ ಉದ್ಯಮಿಗಳಿಂದ ಕೆಲವೊಂದು ಸಲಹೆಗಳು ಏನಿದೆ ಅವ್ರದನ್ನೊಂದು ಪಡೆಯುವ ಪ್ರಯತ್ನದ ಭಾಗವಾಗಿ ಬೆಂಗಳೂರು ನಗರ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ತಡರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಬಹುತೇಕ ಬೆಂಗಳೂರಿನ ಪ್ರಮುಖ ಉದ್ಯಮಿಗಳು ಕೂಡ ಭಾಗವಹಿಸಿದ್ರು. ಅಲ್ಲಿ ಅವ್ರು ಯಾವ್ಯಾವ ವಿಚಾರದ ಪಾಟ್ ಹೋಲ್ ವಿಚಾರ ಇರ್ಬೋದು, ಅಥವಾ ಔಟರ್ ರಿಂಗ್ ರೋಡ್ ಸಮಸ್ಯೆಗಳಿರ್ಬೋದು, ಅಥವಾ ಟನಲ್ ವಿಚಾರ ಇರ್ಬೋದು, ಹಿಂಗೆ ಬೇರೆ ಬೇರೆ ಎಲ್ಲಾ ಸಮಸ್ಯೆಗಳ ವಿಚಾರಗಳು ಕುರಿತು ಕೂಡ ಒಂದಷ್ಟು ಚರ್ಚೆಗಳು ನಡೆದಿದ್ದಾವೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ತಮ್ಮದೇ ಆದ ಸಲಹೆಗಳನ್ನ ಕೂಡ ಉದ್ಯಮಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಬೇರೆ ಬೇರೆ ಅಂದ್ರೆ ಸರ್ಕಾರದ ಭಾಗವಾಗಿರುವಂತಹ ಸಂಘಗಳಲ್ಲಿ ಅಥವಾ ಸರ್ಕಾರ ರಚಿಸಿದಂತ ಕೆಲವು ಕಮಿಟಿಗಳಲ್ಲೂ ಕೂಡ ಉದ್ಯಮಿಗಳು ಇದ್ದಂಥದ್ದು, ಸಲಹೆ ಸೂಚನೆಗಳು ಕೊಟ್ಟಂಥದ್ದು ಇತ್ತು. ಅದರ ಹೊರತಾಗಿಯೂ ಕೂಡ ಇಷ್ಟರ ಮಟ್ಟಿಗೆ ಉದ್ಯಮಿಗಳಿಗೆ ಅಸಹನೆ ಅಥವಾ ಬೇಸರ ಇದೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಇದೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಹಾಗಾಗಿ ಅವೆಲ್ಲದರ ಬಗ್ಗೆ ಮಾಹಿತಿ ಪಡೆಯುವ ಮತ್ತು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನದ ಭಾಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ನಲ್ಲಿ ಉದ್ಯಮಿಗಳ ಜೊತೆ ಒಂದಷ್ಟು ಮಾತುಕತೆಯನ್ನು ನಡೆಸಿರುವ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಖೇಶ್ ತಮ್ಮ ಮಾಹಿತಿಗಾಗಿ.